ಕಿಡ್ನಾಪ್ ಕೇಸ್ನಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಬಂಧನ ಆಗಿದೆ. ಇವತ್ತು ಮಧ್ಯಾಹ್ನ 2 ಗಂಟೆಗೆ ಜಡ್ಜ್ ಮುಂದೆ ರೇವಣ್ಣ ಹಾಜರು. ನ್ಯಾಯಾಧೀಶರ ಮನೆಯಲ್ಲಿ ರೇವಣ್ಣ ಹಾಜರುಪಡಿಸೋದಕ್ಕೆ ಎಸ್ಐಟಿ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ಮಧ್ಯಾಹ್ನ 2 ಗಂಟೆಯವರೆಗೂ ಎಚ್.ಡಿ. ರೇವಣ್ಣ ವಿಚಾರಣೆ ನಡೆಯುತ್ತೆ. ಅದಾದ ನಂತರ ನ್ಯಾಯಾಧೀಶರ ಎದುರು ಹಾಜರುಪಡಿಸಲಾಗುತ್ತೆ. ರೇವಣ್ಣರಿಂದ ಹೇಳಿಕೆಯನ್ನ ಪಡೆಯಲಿರುವ ಎಸ್ಐಟಿ. ಕಿಡ್ನಾಪ್ ಕೇಸ್ನಲ್ಲಿ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಬಂಧನ ಆಗಿದೆ. ಮಧ್ಯಾಹ್ನ 2 ಗಂಟೆಗೆ ಜಡ್ಜ್ ಮುಂದೆ ರೇವಣ್ಣರನ್ನ ಹಾಜರುಪಡಿಸಲಾಗುತ್ತೆ. ಅದಕ್ಕಾಗಿ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಮಧ್ಯಾಹ್ನ 2 ಗಂಟೆಗೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ವಿಚಾರಣೆಗೆ ಅವರನ್ನ ವಶಕ್ಕೆ ಕೇಳಲಿರುವ ಎಸ್ಐಟಿ ಕಚೇರಿಯಲ್ಲಿ ಎಚ್.ಡಿ. ರೇವಣ್ಣ ವಿಚಾರಣೆ ನಡೀತಾ ಇದೆ. 2 ಎಸ್ಪಿಗಳಿಂದ ಎಚ್.ಡಿ. ರೇವಣ್ಣ ವಿಚಾರಣೆ. ಎಸ್ಪಿ ಸುಮನ್, ಡಿ ಪೆನ್ನೇಕರ್, ಸೀಮಾ ಲಾಟ್ಕರ್ ರಿಂದ ವಿಚಾರಣೆ. ಸಂತ್ರಸ್ತೆಯ ಮಗ ನೀಡಿದ್ದ ದೂರು, A2 ಆರೋಪಿ ಸತೀಶ್ ಬಾಬಣ್ಣ ಕೊಟ್ಟಂತಹ ಹೇಳಿಕೆ, ಇದನ್ನ ಆಧರಿಸಿ ಎಚ್.ಡಿ. ರೇವಣ್ಣ ವಿಚಾರಣೆ ಮಾಡ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಈಗಾಗಲೇ ಎಸ್ಐಟಿ ರಕ್ಷಣೆ ಮಾಡಿರುವಂತಹ ಸಂತ್ರಸ್ತೆಯ ಹೇಳಿಕೆಯನ್ನ ಆಧರಿಸಿ ಪ್ರಶ್ನೆ. ಎಸ್ಐಟಿ ಅಧಿಕಾರಿಗಳಿಂದ ಎಚ್.ಡಿ. ರೇವಣ್ಣಗೆ ಫುಲ್ ಡ್ರಿಲ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಎಚ್.ಡಿ. ರೇವಣ್ಣರ ವಿಚಾರಣೆ ನಡೀತಾ ಇದೆ. 2 ಎಸ್ಪಿಗಳ ನೇತೃತ್ವದಲ್ಲಿ ಆಗ್ತಾ ಇರುವಂತಹ ವಿಚಾರಣೆಗೆ ಸಹಕರಿಸ್ತಾ ಇದ್ದಾರಾ ರೇವಣ್ಣ ಅವರು? ಜೊತೆಗೆ ಏನೆಲ್ಲ ಪ್ರಶ್ನೆಗಳನ್ನ ಅವರಿಗೆ ಕೇಳಲಾಗಿದೆ? ವೀಣಾ, ನಿನ್ನೆ ಸಂಜೆ ಎಚ್.ಡಿ. ರೇವಣ್ಣ ಅವ್ರನ್ನ ಅರೆಸ್ಟ್ ಮಾಡಿರುವಂಥದ್ದು ಮತ್ತು ಕೋರ್ಟ್ ಮುಂದೆ ಹಾಜರುಪಡಿಸಲಿಕ್ಕೆ 24 ಗಂಟೆಗಳ ಸಮಯಾವಕಾಶ ಇರುವಂಥದ್ದು. ಅಂದರೆ ಇವತ್ತು ಸಂಜೆವರೆಗೂ ಕೂಡ ಕಾಲಾವಕಾಶ ಇದೆ. ಆದರೆ ಮಧ್ಯಾಹ್ನದ ಹೊತ್ತಿಗೆ, ಮಧ್ಯಾಹ್ನ 2 ರಿಂದ 3 ಗಂಟೆ ಸುಮಾರಿಗೆ ಮ್ಯಾಜಿಸ್ಟ್ರೇಟ್ ಮುಂದೆ ರೇವಣ್ಣ ಅವ್ರನ್ನ ಹಾಜರುಪಡಿಸ್ತಾರೆ ಎಸ್ಐಟಿ ಅಧಿಕಾರಿಗಳು ಅನ್ನುವಂಥದ್ದು ಖಚಿತವಾದ ಮಾಹಿತಿ ನಮಗೆ ಸಿಗ್ತಾ ಇರುವಂಥದ್ದು. ಸೊ ಅದಕ್ಕೂ ಮೊದಲು ಅಂದರೆ ನಿನ್ನೆ ರಾತ್ರಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಬಂದ ನಂತರ ಅವ್ರನ್ನ ವೈದ್ಯಕೀಯ ತಪಾಸಣೆಗೊಳಪಡಿಸ್ತಾರೆ. ಅದಾದ ನಂತರ ಕೆಲವತ್ತು ರಾತ್ರಿಯೇ ಪ್ರಶ್ನೆ ಮಾಡಲಾಗಿದೆ ರೇವಣ್ಣ ಅವರಿಗೆ ಅನ್ನುವಂಥದ್ದು. ಅದಾದ ನಂತರ ಅವ್ರಿಗೆ ರೆಸ್ಟ್ಗೆ ಅವಕಾಶ ಕೊಟ್ಟಂಥವ್ರು ಬೆಳಿಗ್ಗೆ 9 ಗಂಟೆಯಿಂದ ಮತ್ತೆ ಅವರ ವಿಚಾರಣೆ ನಡೀತಾ ಇದೆ ಅನ್ನುವಂಥದ್ದು. ಮತ್ತು ಈ ಒಂದು ಎಸ್ಐಟಿಯಲ್ಲಿರುವಂಥ ಹಿರಿಯ ಅಧಿಕಾರಿಗಳು 2 ಮಹಿಳಾ ಎಸ್ಪಿ ಏನಿದ್ದಾರೆ, ಸುಮನ್ ಡಿ ಪೆನ್ನೇಕರ್ ಮತ್ತು ಸೀಮಾ ಲಾಟ್ಕರ್ ಅನ್ನುವಂಥ 2 ಎಸ್ಪಿಗಳ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ಅವರಿಗೆ ಪ್ರಶ್ನೆಯನ್ನು ಮಾಡ್ತಾ ಇರುವಂಥದ್ದು. ಮತ್ತು ಪ್ರಶ್ನೆಗೆ ಅವರು ಉತ್ತರವನ್ನು ಕೊಡ್ತಾ ಇದ್ದಾರಾ ಇಲ್ವಾ, ಒಪ್ಕೊಳ್ತಿದ್ದಾರೆ ಅನ್ನುವಂಥದ್ದು ಮಾಹಿತಿಗಳು ಕೂಡ ಎಸ್ಐಟಿ ಒಂದಷ್ಟು ಮಾಹಿತಿಗಳನ್ನ ಶೇರ್ ಮಾಡ್ಕೊಳ್ಬೇಕಾಗಿರುವಂಥದ್ದು. ಆದರೆ ಪ್ರಶ್ನೆಗಳನ್ನು ಕೇಳಲಾಗ್ತಾ ಇದೆ, ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಲಾಗ್ತಾ ಇದೆ. ಅಧಿಕಾರಿಗಳ ತಂಡ ಒಂದೊಂದಾಗಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಮತ್ತು ಅದರಲ್ಲಿ ಪ್ರಮುಖವಾಗಿ ಮಗ, ಅಂದರೆ ಸಂತ್ರಸ್ತೆಯ ಮಗ ಮಾಡಿದಂಥ ಆರೋಪ ಏನಿತ್ತು, ಇವರು ಎಲ್ಲೋ ಒಂದು ಕಡೆ ತಾಯಿಯ ಅಂದರೆ ಒಂದಷ್ಟು ವೀಡಿಯೋಗಳು ವೈರಲ್ ಆದ ನಂತರ ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಿಂದ ಹೇಳಿಕೆಯನ್ನು ಕೊಡಬಾರ್ದು ನಿಟ್ಟಿನಲ್ಲಿ ಅವರ ಬೆದರಿಸಲಿಕ್ಕೋಸ್ಕರ ಈ ರೀತಿ ತಾಯಿಯನ್ನು ಕಿಡ್ನಾಪ್ ಮಾಡಿದ್ರು ಅನ್ನುವಂಥದ್ದು. ಸೊ ಆ ಒಂದು ದೂರನ್ನು ಆಧರಿಸಿ ಈ ರೀತಿ ಒಂದು ಪ್ರಶ್ನೆಗಳನ್ನು ಸಿದ್ಧ ಮಾಡಿಕೊಂಡಿರುವಂಥದ್ದು. ಮತ್ತು ಅದಕ್ಕೆ ಪೂರಕವಾಗಿ A2 ಸತೀಶ್ ಬಾಬಣ್ಣ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದರು. ಅಂದರೆ ರೇವಣ್ಣ ಅವರು ಸೂಚನೆ ಮೇರೆಗೆ ನಾನು ಅವ್ರು ಹೇಳಿದಂಥ ಜಾಗಕ್ಕೆ ಕರ್ಕೊಂಡು ಹೋಗಿಬಿಟ್ಟು ಬಂದೆ, ಅದಾದ ನಂತರ ಏನಾಯಿತು ಗೊತ್ತಿಲ್ಲ ಅನ್ನುವಂಥದ್ದು. ಸೊ ಅದಕ್ಕೆ ಕರ್ಕೊಂಡು ರೇವಣ್ಣ ಅವರ ಬಳಿಗೆ ಮಹಿಳೆಯನ್ನು ಕರ್ಕೊಂಡ ನಂತರ ಏನಾಯಿತು ಅಂತ ಹೇಳಲಿಕ್ಕೆ ಮುಖ್ಯವಾಗಿ ಸಂತ್ರಸ್ತೆ ಮಹಿಳೆ ಕೂಡ ಸಿಕ್ಕಿರುವಂಥದ್ದು. ಹಾಗಾಗಿ ಸಂಪೂರ್ಣವಾದಂಥ ಮಾಹಿತಿ ಎಸ್ಐಟಿ ಅಧಿಕಾರಿಗಳ ಮುಂದಿದೆ. ಸೊ ಆ ಮಾಹಿತಿಗಳನ್ನ ಇಟ್ಕೊಂಡು ಪ್ರಶ್ನೆಗಳನ್ನು ಸಿದ್ಧ ಮಾಡ್ಕೊಂಡಿದ್ದಾರೆ. ಮತ್ತು ಯಾಕೆ ಈ ರೀತಿಯಾದಂಥ ಕಿಡ್ನಾಪ್ ಮಾಡಲಾಯಿತು ಅನ್ನುವಂಥದ್ದು. ಸೊ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ಕೂಡ ಒಂದು ಸ್ಪಷ್ಟತೆ ಇದೆ. ಎಲ್ಲ ಒಂದು ಕಡೆ ಒಂದಷ್ಟು ವಿಡಿಯೋಗಳೇನು ವೈರಲ್ ಆಗಿದೆ, ವೈರಲ್ ಆದಂಥ ವಿಡಿಯೋಗಳಲ್ಲಿ ಸಂತ್ರಸ್ತೆ ಕೂಡ ಒಬ್ಬಾಕೆ ಆಗಿದ್ರು. ಸೊ ಆಕೆ ಮೇಲೆ ಒಂದಿಷ್ಟು ಒತ್ತಾಯಪೂರ್ವಕವಾಗಿ ದೌರ್ಜನ್ಯ ಎಸಗಲಾಗಿತ್ತು ಅನ್ನುವಂಥದ್ದು. ಆಕೆಯನ್ನು ದೂರು ಕೊಟ್ಟಿದ್ದೆ. ಅದರಲ್ಲಿ ರೇವಣ್ಣ ಪುತ್ರ ಪ್ರಜ್ವಲ್ ರೇವಣ್ಣ ಅವರಿಗೆ ತುಂಬ ದೊಡ್ಡ ಸಂಕಷ್ಟ ಆಗುತ್ತೆ. ಹಾಗಾಗಿ ಏನಾದರೂ ಮಾಡಿ ಆ ಮಹಿಳೆ ಬಾಯಿ ಮುಚ್ಚಿಸಬೇಕು ಅನ್ನುವಂಥದ್ದು. ಈ ಒಂದು ಮಹಿಳೆಯನ್ನು ಬಾಯಿ ಮುಚ್ಚಿದ್ದೆ ಅದರಲ್ಲಿ ಬೇರೆ ಸಂತ್ರಸ್ತೆಯರಿಗೂ ಕೂಡ ಒಂದು ಸಂದೇಶ ರವಾನೆ ಮಾಡುವ ಮೂಲಕ ರೇವಣ್ಣ ಪುತ್ರರ ವಿರುದ್ಧ ಯಾವುದೇ ರೀತಿ ಹೇಳಿಕೆಯನ್ನು ಕೊಟ್ಟರೆ ನಿಮಗೂ ಇದೇ ರೀತಿಯಾದಂಥ ಒಂದು ಸ್ಥಿತಿ ಬರ್ತದೆ ಅನ್ನುವಂಥ ಸಂದೇಶ ರವಾನೆ ಮಾಡಲಿಕ್ಕೋಸ್ಕರ ಈ ಒಂದು ಕಿಡ್ನಾಪ್ ಮಾಡಲಾಗಿತ್ತು ಅನ್ನುವಂಥದ್ದು ಎಸ್ಐಟಿ ಹೇಳ್ತಾ ಇರುವಂಥದ್ದು. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ರೇವಣ್ಣ ಅವರು ಅದಕ್ಕೆ ಸಮಂಜಸವಾಗಿ ಉತ್ತರ ಕೊಡ್ತಾರಾ ಇಲ್ವಾ ಅನ್ನುವಂಥದ್ದು ಕೂಡ ಒಂದಷ್ಟು ಮಾಹಿತಿಗಳು. ಅದನ್ನು ಇವತ್ತು ಮ್ಯಾಜಿಸ್ಟ್ರೇಟ್ ಮುಂದೆ ರೇವಣ್ಣ ಅವ್ರನ್ನ ಹಾಜರುಪಡಿಸಿದ
ಸಂದರ್ಭದಲ್ಲಿ SIT ಒಂದು ಮಾಹಿತಿಯನ್ನು ಕೊಡುತ್ತೆ, ಅವರು ತನಿಖೆಗೆ ಸಹಕರಿಸ್ತಾ ಇದ್ದಾರಾ ಇಲ್ವಾ ಅನ್ನುವಂಥದ್ದು. ಸೊ ಅವರಿಗೆ ಸಹಕರಿಸಿದ್ರು ಅಥವಾ ಸಹಕರಿಸದೇ ಇದ್ರು ಕೂಡ ಹೆಚ್ಚಿನ ವಿಚಾರಣೆಗಾಗಿ ನಮಗೆ ವಶಕ್ಕೆ ಬೇಕು ಅಂತೇಳಿ ಮ್ಯಾಜಿಸ್ಟ್ರೇಟ್ ಮುಂದೆ ಕೇಳುವಂಥ ಸಾಧ್ಯತೆಗಳಿರುವಂಥದ್ದು. ಸೊ ಇವತ್ತು ಮಧ್ಯಾಹ್ನ ಕೋರ್ಮಂಗಲದಲ್ಲಿರುವಂಥ NGV ಅಲ್ಲಿರುವಂತಹ ನ್ಯಾಯಾಧೀಶರ ಮನೆಗೆ ಕರ್ಕೊಂಡು ಹೋಗ್ತಾರೆ. ಸೊ ಈ ಒಂದು ಪ್ರಕರಣ 42 ACMM ಜಡ್ಜ್ ಮುಂದೆ ಕರ್ಕೊಂಡು ಹೋಗಬೇಕು. ಆದರೆ ಅವರು ರಜೆ ಇರೋದ್ರಿಂದ 17th ACMM ಜಡ್ಜ್ ಆಗಿರುವಂಥ ರವೀಂದ್ರ ಕುಮಾರ್ B ಕಟ್ಟಿಮನಿ ಅನ್ನುವಂಥ ಜಡ್ಜ್ ಮುಂದೆ ಹಾಜರುಪಡಿಸಿದ ನಂತರ ಈ ಒಂದು ಕೇಸಲ್ಲಿ ಇಲ್ಲಿವರೆಗೂ ಆದಂಥ ಪ್ರಗತಿ ಮತ್ತೆ ಮುಂದೆ ಏನಾಗಬೇಕು ಅನ್ನುವಂಥ ಮಾಹಿತಿ ಕೊಡುವ ಮೂಲಕ ಅವ್ರನ್ನ ಹೆಚ್ಚಿನ ವಿಚಾರಣೆಗೆ ಪಡ್ಕೊಳ್ಳಿಕ್ಕೆ SIT ಸಿದ್ಧತೆಯನ್ನು ಮಾಡ್ಕೊಂಡಿದ್ದೇವೆ. ಮಾಹಿತಿಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.